ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಿನ್ನೆ ವಿಡಿಯೋ ಕಂಟಿನ್ಯೂ ಹಾಕಿರೋದು ಊರಲ್ಲಿರೋ ಹಬ್ಬದ ದಿನ ಇದು. ನಮ್ಮ ಅಮ್ಮ ಇನ್ನು ಬೆಳಿಗ್ಗೆ ಎದ್ದು ಕಾಫಿ ಎಲ್ಲ ಕಾಯಿಸ್ಬಿಟ್ಟು ಮಜ್ಜಿಗೆ ಸಿಲ್ಬೇಕಂತ ಹೇಳ್ಬಿಟ್ಟು ಮಿಷಿನ್ ಆನ್ ಮಾಡ್ಕೊಂಡಿದ್ದಿತ್ತು. ಇನ್ನು ಆಲ್ರೆಡಿ ಕಾಫಿ ಕಾಯಿಸಿತ್ತು. ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡ್ಕೊಂಡು, ಇನ್ನು ನನ್ನ ಮಗೇನು ಇದ್ದರೆ ಬಿಸಿನೀರು ಕೇಳ್ತಾನಲ್ಲ ಅಂದ್ಬಿಟ್ಟು ಬಿಸಿನೀರು, ಅಲ್ಲೂ ಬಿಸಿನೀರು ಅವ್ರೂ ಕುಡಿಯೋದು. ಇನ್ನು ಇಡ್ಲಿಗೆ ಅಂದ್ಬಿಟ್ಟು ನೈಟೇ ರುಬ್ಬಿಟ್ಟಿತ್ತು. ಅದಕ್ಕೆ ಉಪ್ಪು ಸೋಡಾ ಎಲ್ಲ ಹಾಕಿ ಮತ್ತು ಬೆಳ್ಳುಳ್ಳಿ ಚಟ್ನಿಗೆ ಅಂತೇಳ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ಇನ್ನು ನಮ್ಮೂರಿನ ವಾತಾವರಣ ನೋಡಿ, ಬೆಳಗ್ಗೆ ಟೈಮ್ ಈ ಥರ ಇರುತ್ತೆ. ಇನ್ನು ಚೆನ್ನಾಗೈತೆ ಒಟ್ಟಿನಲ್ಲಿ ಸುತ್ತ ನೋಡೋಕ್ಕೆ. ಇನ್ನು ಚಟ್ನಿಗೆ ಅಂತ ಹೇಳ್ಬಿಟ್ಟು ಕಾಯೆಲ್ಲ ತುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು, ಇನ್ನು ನನ್ನ ಮಗನೂ ಎದ್ದ, ಅವ್ನಿಗೊಂದು ಸ್ವಲ್ಪ ಚಾಪೆಲ್ಲ ಎತ್ತಾಕ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೆ. ಇನ್ನು ಚಟ್ನಿಗೆ ಅಂದ್ಬಿಟ್ಟು ತುರ್ಕೊತಾ ಇದ್ದೀನಿ ಕಾಯಿನ. ಇನ್ನು ಕಾಯಿ ಚಟ್ನಿನೇ. ಇನ್ನು ಮಧ್ಯಾಹ್ನಕ್ಕೆ ನೈಟ್ಗೆ ಆ ಹಬ್ಬ ಇದ್ದಿದ್ದು ಇಡ್ಲಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ದೊಡ್ಡವನು ಇವಾಗ ಎದ್ದೇಟ್ಕೆನೆ ಮೀಮಿ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾನೆ, ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಎದ್ದದ್ದು ಲೇಟೇ ಮಾಡಿದೆ. ಇನ್ನು ನಮ್ಮ ಅಮ್ಮ ಎಲ್ಲ ಮಜ್ಜಿಗೆ ಎಲ್ಲ ಸಿಲ್ಬಾದ್ಮೇಲೆ ಎಮ್ಮೆ ಆಚೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗ ಸಲಿಗೂ ಅದು ನಮ್ಮಮ್ಮ ಎಲ್ಲೋಯ್ತದೆ ಹೊಲ್ತಕ್ಕೆ ಅಂದರೆ ಸಾಕು ಹೋಗ್ಬಿಡ್ತಿದ್ದ. ಈ ಸಲ ಏನಮ್ಮ, ಇಲ್ಲಮ್ಮ ಹೋಗಲ್ಲ, ನಾನು ಮನೇಲೇ ಇರ್ತೀನಿ ಅಂತಲೇ ಇದ್ದೆ. ಈ ಗಾಡಿ ಮೇಲೂ ಸುಧಾ ಹೋಗಲಿಲ್ಲ. ಅದೇ ನೋಡಿ, ಒಂದು ಟೈಮಲ್ಲಿ ಇದ್ದಂಗೆ ಇನ್ನೊಂದು ಟೈಮಲ್ಲಿ ಇರಲ್ಲ. ಅಳ್ತಿದ್ದೆ ಎಲ್ಲದಕ್ಕೂ, ನಾನು ಹೋಗ್ತೀನಿ ಹೊಲ್ತಕ್ಕೆ ಅಂತ ಹೇಳ್ಬಿಟ್ಟು. ಈ ಸಲ ಸುಮ್ಮನೆ ಆಯಿತು, ಹೋಗು, ನಾನು ಹೋಗಿ ಇಲ್ಲೇ ಕೆರೆ ಹತ್ರ ಎಮ್ಮೆ ಕಟ್ಟಾಕೋದು ಅಂತ ಹೇಳಿದ್ರು ಹೋಗಲಿಲ್ಲ. ಇನ್ನು ಇಡ್ಲಿ ಎಲ್ಲನೂ ಒಂದು ಎತ್ಬಿಟ್ಟು ಅವ್ರಿಗೂ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂದೆ ಇಡ್ಲಿನ. ಇನ್ನು ಪಾತ್ರೆ ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೆ. ನಮ್ಮ ಅಮ್ಮ ಈಚೆ ಕಡೆ ತಾರಿಸೋದು, ಬಾಗಿಲೆಲ್ಲ ತೊಳೆಯೋದು ಅದನ್ನು ಮಾಡ್ತಾಯಿತ್ತು. ನನ್ನ ಮಗ ನಲ್ಲಿಗೇನೋ ಸಿಗಿಸ್ಕೊಂಡು ಅವನ ಆಟ ಆಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ನೀರು ಬಿಟ್ಟರು, ಆಮೇಲೆ ಕುಡಿಯೋ ನೀರು. ಹಂಗಾಗಿ ಒಂದು ಸ್ವಲ್ಪ ಕುಡಿಯೋ ನೀರು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಒಂದೆರಡು ಬಿಂದಿಗೆ ನೀರು ಇಟ್ಕೊಂಡೆ. ಇನ್ನು ನಮ್ಮ ಅಪ್ಪ ಅಲ್ಲೇ ಇತ್ತು ಅಂದ್ಬಿಟ್ಟು, ಮಾಮೂಲಿ ಊರ ಕಡೆ ಬರ್ತಾರಲ್ಲ ಚಾಪೆ ಮಾರ್ಕೊಂಡು, ಈ ಥರ ಚಾಪೆ ಎಲ್ಲ ಹೋಗ್ಬಿಡುತ್ತೆ ಅಂತಾರೆ. ಆದರೂ ಎಲ್ಲ ಸುಮಾರು ಜನ ತಗೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಎತ್ತಿನ ಗಾಡಿ ಬಿಡೋಕ್ಕೆ ಅಂತ ಹೊಲ್ತಕ್ಕೆ ಹೋಗಿದ್ದು ಬರಬೇಕಾದ್ರೆ ಎಲ್ಲ ತಗೋತಾಯಿದ್ರು ಅಂತ ತಗೋತೀನಿ ಅಂತ ಒಂದಾರು ತಗೋತೀನಿ ಅಂದ್ಬಿಟ್ಟು ತಗೋತಾಯಿತ್ತು. ಎಲ್ಲ ಪ್ರತಿಯೊಂದೂ ಬರ್ತಾರೆ, ಇಂಥದ್ದು ಬರಲ್ಲ ಅಂತೇನಿಲ್ಲ. ಅದರಲ್ಲಿ ನನಗೆ ಅನಿಸಿದ್ದು, ಈ ಬಸ್ರಿ ಮತ್ತು ಮಾಮೂಲಿ ಡೆಲಿವರಿ ಟೈಮ್ ಆದಮೇಲೆ ಮಕ್ಕಳು ಟೈಮಲ್ಲಿ ಕರಿಮಣಿ ಅಂತ ಹೇಳ್ತಿರೋಲ್ಲ, ಕರಿಮಣಿ ಬತ್ತಿದ್ದೋ, ಮತ್ತು ಅದು ಹಾಲ್ಮಣಿ ಮತ್ತು ಸೂಜಿ ಕರಿದಾರ ಒಡ್ದಾರ ಅಂತೇಳ್ಬಿಟ್ಟು ಬತ್ತಿದ್ರಲ್ಲ, ಅವರಂತೂ ನಾನು 2 ಬಾಣ್ತನದಲ್ಲೂ ನೋಡಲೇ ಇಲ್ಲ. ಇನ್ನು ಪ್ರತಿಯೊಂದು ಬಳೆ ತೋಟರು, ರಂಗೋಲಿ ಎಲ್ಲ ಬರ್ತವೆ, ಅವ್ರನ್ನಂತೂ ನಾನು ನೋಡಲೇ ಇಲ್ಲ. ಒಂದು ಸುಮಾರು ಸಲ ಹಾಲ್ಮಣಿ, ಆಮೇಲೆ ತಾಮ್ರದ್ದು ಕಾಲ್ಗೆ ಹಾಕ್ತಾರಲ್ಲ, ಕಾಲು ಮುರಿ ಅಂದ್ಕೊಂಡು ತಾಮ್ರದ್ದು ಒಂದು ಏನಾರು ಇರಬೇಕು ಅಂತ ಹೇಳ್ಬಿಟ್ಟು ಅಂಥವ್ರು ಅದೇನೇ ಬರಲೇ ಇಲ್ಲ, ನಾನು ನೋಡಲಿಲ್ಲ. ಇನ್ನು ಬೇರೆದೆಲ್ಲ ಬರ್ತಾಯಿದ್ರು. ಇನ್ನು ಸ್ವಲ್ಪ ಒರೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ಕಸ ಗುಡಿಸ್ಕೊಡ್ತಾಯಿದ್ದೆ. ಇನ್ನು ನಮ್ಮಮ್ಮ ಅಲ್ಲೇ ಕೆಳಗಡೆನೇ ಒರೆಸ್ಕೊತಾಯಿತ್ತು, ಕ್ಲೀನ್ ಮಾಡ್ಕೊತಾಯಿತ್ತು. ನಾನೊಂದು ಸ್ವಲ್ಪ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಮೇಲೆ ಬಂದೆ ಅಂದ್ಬಿಟ್ಟು ಸಿಡ್ಕೊತಾ ಇದ್ದೀನಿ. ಈಗೇನು ಊರ ಕಡೆನೂ ಆವಾಗಿನ ಕಾಲದಂಗೆ ಹಳೇದನ್ನೇ ಇಟ್ಕೊಂಡು ಹಂಗೆ ಇರಲ್ಲ. ಯಾವಾಗಲೂ ವಾರ ಕಸ ಮಾಡ್ಕೊತಾರೆ, ವಾರ ಮಾಡ್ತಾರೆ, ಕಸ ಗುಡಿಸೋ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಆಗಿನ ಕಾಲ ಹಂಗಿತ್ತು, ಈಗಿನ ಕಾಲ ಹಿಂಗೈತೆ ಅಷ್ಟೇ. ಆವಾಗೆಲ್ಲ ಫಸ್ಟು ಆ ಪರಿಸ್ಥಿತಿ ಆ ಥರ ಇತ್ತು. ಇವಾಗ ಯಾರು ಸಿಟಿ ಹಳ್ಳಿ ಅಂತೇನಿಲ್ಲ, ಎಲ್ಲ ಒಂದೇ ಥರನೇ ಆಗೈತೆ. ಸಿಟಿಲಿ ಏನು ಮಾಡ್ತಾರೋ ಅದನ್ನು ಹಳ್ಳೀಲೂ ಮಾಡ್ತಾರೆ.
ಹಂಗೇನೆ. ಇನ್ನು ಮೇಲ್ಗಡೆ ಒಂದು ಟೈರೆ ಹೂವು ಎಷ್ಟೊಂದು ಬಿಟ್ಟಿತ್ತು ಅಂತ ಹೇಳ್ತಾಯಿತ್ತು. ಒಂದೊಂದು ಗೆಡ್ಡೆನೇ ಹಂಗೆ ಹೂವು ಬಿಡ್ತವೆ. ನಮ್ಮ ಇಲ್ಲಿ ಬೆಂಗಳೂರಲ್ಲಂತೂ ಎಷ್ಟೊಂದು ತಂದು ಗೆಡ್ಡೆನೂ ಹಾಕ್ತೆ, ಬರಲೇ ಇಲ್ಲ. ಈ ಮಣ್ಣಿಗೆ ಸರಿಯಾಗಿ ಬರೋಲ್ಲ, ಮಣ್ಣು ಚೆನ್ನಾಗಿರಬೇಕು. ಇನ್ನು ನನ್ನ ಮಗ ದೊಡ್ಡವನು ಬಸರಳ್ಳಿಗೆ ಅಂದ್ಬಿಟ್ಟು ಸಂತೆ ಇತ್ತು ಶನಿವಾರ, ಬಸರಳ್ಳಿಯಲ್ಲಿ ಸಂತೆ. ಹಂಗಾಗಿ ಸಂತೆಗೆ ಹೋಗಿ ಜೊತೆ ನಮ್ಮ ಅಪ್ಪ ಕರ್ಕೋಗಿತ್ತು ಇವನ್ನ ದೊಡ್ಡವನ್ನ. ಇವನು ಅಣ್ಣ ಇಲ್ಲ ಅಂತ ಕೇಳ್ತಾಯಿದ್ದೆ. ಸುಮ್ಮನೆ ಸ್ಕೂಲ್ಗೆ ಹೋಗೋನೆ ಅಂತ ಹೇಳಿದ್ರೆ, ಇಲ್ಲ ಸ್ಕೂಲ್ಗೆ ಹೋಗಿಲ್ಲ, ಅಪ್ಪ ಜೊತೆ ಹೋಗೋನೆ, ಹೊಲ್ತಕ್ಕೆ ಹೋಗೋನೆ ಅಂತ, ಎಮ್ಮೆ ಕಟ್ಟಕ್ಕೆ ಹೋಗೋನೆ ಅಂತ ಹೇಳೋಕ್ಕೆ ಎಮ್ಮೆ ಅಂತ ಹೇಳ್ತಾ ಇದ್ದ. ಇನ್ನೊಂದು ಸ್ವಲ್ಪ ತಿಂದ್ಬಿಟ್ಟು ಇದು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡೆ. ಇನ್ನು ಸಂತೆಲಿ ಮಾಮೂಲಿ ಎಡೆಗೆ ಏನೇನು ಬೇಕು ಎಡೆ ಸಾಮಾನು, ಆಮೇಲೆ ತರಕಾರಿ ಏನಾದ್ರು ಹಣ್ಣು ಸೊಪ್ಪು ಏನು ಬೇಕು ಪ್ರತಿಯೊಂದು ಸಿಗುತ್ತೆ. ಸಂತೆ ವಾರಕ್ಕೊಂದು ಸಲ ಸಂತೆ ಮಾಡ್ತಾರೆ, ಶನಿವಾರ ಸಂತೆ. ಇನ್ನು ಊರೊಳಗಡೆಗೂ ಮಾರ್ಕಕ್ಕೆ ಬರ್ತಾರೆ, ಎಲ್ಲರೂ ತಗೋಬೋದು, ಇಲ್ಲ ಎಲ್ಲರೂ ಹೋಗಿ ತಗೋಬೋದು. ಇನ್ನು ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊಟ್ಬಿಟ್ಟು ನಮ್ಮಪ್ಪ ಏನಾ ಪಾರ್ಸುದೆ ಅದೇ ಸೋನು ಏನು ಎಣ್ಣೀರು ಕುಡ್ದಿಯಪ್ಪ? ಕುಡಿಯಪ್ಪ. ತೊಳೆ ಇದ್ರಲ್ಲಿ ಕುಡಿಯೋಕ್ಕಾಯ್ತದ ರಿಸಿ ನೀನು? ದೊಡ್ಡ ಕುಡಿಯೋ ಹಿಂಗಿಲ್ಲ ಬರೀ ಏನು ದೂರ ಬಾರೋ ಈ ಕಡೆ. ಕಕ್ಕ ಹೊಡ್ಕೊಬಿಡೋದು ಇಲ್ಲ ಇಲ್ಲ ಒಂಚೂರು ಇನ್ನು ನನ್ನ ಮಕ್ಕಳು ಎಣ್ಣೀರು ಕುಡ್ಕೊಂಡು ನಾನು ಎಲ್ಲ ಕುಡ್ದೆ. ನನ್ನ ದೊಡ್ಡವನಿಗೆ ಇಷ್ಟ. ಎಲ್ಲೂ ಈ ಸಲ ಹೊರಗಡೆನೇ ಹೋಗಲಿಲ್ಲ. ಹಿಂಗೆ ಹೋಗಿ ಹಿಂಗೆ ಬರೋದಕ್ಕೆ 2 ದಿನ ಟೈಮು ಹೆಂಗೆ ಕಳೀತೋ ಗೊತ್ತೇ ಆಗಲ್ಲ. ಇನ್ನೊಂದು ಕಡೆ ನಮ್ಮಮ್ಮ ಅಡುಗೆಗೆ ಎಲ್ಲ ರೆಡಿ ಮಾಡಿಕೊಡ್ತಾಯಿತ್ತು. ಆಗಿತ್ತು ಸ್ವಲ್ಪ ಆಲ್ರೆಡಿ, ಗೊಜ್ಜು, ಪಾಯಸ, ಸಾಂಬಾರು ಇಲ್ಲ ಅನ್ನ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು. ಮಳೆ ಬರ್ತಾ ಇದ್ದೆ ಹೊಡಿತೀನಿ. ಇನ್ನು ವಡೆಗೆ ಅಂತೇಳ್ಬಿಟ್ಟು ಎಲ್ಲ ನಮ್ಮ ಅಮ್ಮನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿತ್ತು. ಇನ್ನು ಅದನ್ನು ಬೇಯಿಸ್ಕೊತಾ ಇರೋದು ವಡೆನ. ಇನ್ನು ಮಳೆನೂ ಬಂದು ನಿಲ್ತು, ಹಂಗಾಗಿ ಎಮ್ಮೆನೂ ಬಂದು ಹಾಲು ಕರ್ಕೊತೈತೆ. ಇನ್ನು ವಡೆ ಹಾಕಿದ್ವಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಹುಡುಗರು ಕರ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗಿದ್ರು. ಹಂಗಾಗಿ ವಡೆ ತಗೊಂಡೋಗಿ ಕೊಡು ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೆ. ಇನ್ನೊಂದು ಕಡೆ ಬೇಗನೆ ಈಗ ಸಲ ನಾವೆಲ್ಲ 7-7:30 ಮೇಲೆ ಎಡೆ ಇಕ್ತಿದ್ವಿ. ಇನ್ನು ಬೇಯಿಸಲು ಬೇಗನೆ ಎಲ್ಲನೂ ಅಷ್ಟೇ, ಒಂದೊಂದು ಸ್ವಲ್ಪ ಈಗ ಟ್ರೆಂಡ್ ಆಯ್ತಾ ಫಸ್ಟೆಲ್ಲ ಅಡುಗೆ ಮಾಡೋದೇ ಲೇಟಾಗಿ ಹೋಗೋದು. ದನ ಆಡು ಕುರಿ ಅಂದ್ಕೊಂಡು ಇವಾಗೆಲ್ಲ ಆ ಟೈಮ್ಗೆ ಏನೇನು ಮಾಡಬೇಕೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ. ಒಬ್ಬರು ಏನು ಮಾಡ್ತಾರೆ, ಇನ್ನು ನಾವು ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಎಲ್ಲ ಒಂದು ಸಲ ಮಾಡ್ಕೊಳ್ಳೋಣ, ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಎಡೆಗೆ ಒಂದು ಕಡೆ ರೆಡಿ ಮಾಡ್ಕೊತಾಯಿದ್ರು. ಇನ್ನು ಪೂಜೆಗೆ ಒಟ್ಟಿಗೆ ದೇವ್ರ ಮನೆಯಲ್ಲಿ ಹಚ್ಬಿಟ್ಟು ಈ ಥರ ಮಾಡ್ತಾಯಿದ್ದೀವಿ. ನಮ್ಮ ಮನೆ ಕಡೆಯೆಲ್ಲ ಎಡೆ ಈ ಥರನೇ ಇಡೋದು. ಇದಕ್ಕೆ ಮಾರ್ಲಮ್ಮಿಗೆ 2 ಇದು ಉಪವಾಸ, ಅದೇ ಏಕಾದಶಿ, ಇದಕ್ಕೆ ಇನ್ನೊಂದು ಹಬ್ಬಕ್ಕೆ ಇಡ್ತಾರೆ. 3 ಸಲನೂ ಎಡೆ ಇಕ್ತಾರೆ. ಇನ್ನು ಇದು ಎಡೆ ಇಕ್ಕಾದ್ಮೇಲೆಲ್ಲ ಈಚೆ ಹೋಗಿದ್ದು. ಸ್ವಲ್ಪ ಹೊತ್ತು ಆದಮೇಲೆ ಹಿರಿಯರು ಬಂದು ಊಟ ಮಾಡ್ತಾರೆ ಅಂತ ಆವಾಗಿಂದು ವಾಡಿಕೆ. ಇನ್ನಾದರೂ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡಿರೋದು. ಇನ್ನು ನಮ್ಮಪ್ಪ ಬೆಳಗ್ಗೆನೇ ಎದ್ದು ಬೇಗ ಹೋಗಿ ಫಿಶ್ ತಗೊಬಂದೈತೆ. ಮಟನ್ ತಗೊಳ್ಳೋಣ ಅಂದ್ಕೊಂಡು ಸುಮ್ಮನಿತ್ತು. ಆಮೇಲೆ ಎಲ್ಲ ಫಿಶ್ಶೇ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫಿಶ್ ತಗೋತಾಯಿದ್ರು. ನಾನು ಆವಾಗ ತಾನೇ ಎದ್ದಿದ್ದೆ.
ನಮ್ಮಮ್ಮ ದಪ್ಪದು 5 ಕೆ ಜಿದೆ, ಒಂದೇ ಮೀನು 5 ಕೆ ಜಿ ಐತೆ ಅಂತ ಅಂದೇಳ್ಕೆನೆ ತಡಿ ನೋಡೋಣ ಅಂತ ಹೇಳ್ಬಿಟ್ಟು ಮನ್ಗಿದವಳು ಹಂಗೆ ಎದ್ದು ಬಂದುಬಿಟ್ಟೆ. ಇನ್ನು ನನ್ನ ಮಗ ನೋಡಿ ಇದ್ದರೆ ಖುಷಿ ಪಡೋನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಒಂದೊಂದು ಮಾತು ಆಡ್ತಾನೆ, ಸುಮ್ಮನೆ ನೋಡಿ ಇದು ಮಾಡ್ತಿದ್ನೇನೋ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪ ಒಂದು ಕಡೆ ಕ್ಲೀನ್ ಮಾಡ್ತಾಯಿತ್ತು. ದಪ್ಪ ಮೀನು ಇದ್ರಲ್ಲಿ ಮುಳ್ಳು ಜಾಸ್ತಿ ಇರಲಿಲ್ಲ, ತಿನ್ನೋಕ್ಕೆಲ್ಲ ಸುಲಭವಾಗಿತ್ತು. ಒಂದೊಂದು ಮೀನು ಸಣ್ಣ ಮೀನಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ. ಇನ್ನೆಲ್ಲ ಇದು ನಮ್ಮೂರ ಕೆರೆಯಲ್ಲೇ, ಹಂಗಾಗಿ ಕ್ಯೂವಲ್ಲಿ ಒಬ್ಬೊಬ್ಬರು ಲೈನಿಗೆ ನಿಂತ್ಕೊಂಡು ತಗೋಬೇಕು ಫಿಶ್ನ. ಇನ್ನು ನಾವು ಊರಿಗೆ ಬೆಂಗಳೂರಿಗೆ ಬಂದುಬಿಡ್ತೀವಿ ಅಂದ್ಬಿಟ್ಟು ನಮ್ಮ ಅಜ್ಜಿ ಮನೆಗೂ ಹೋಗಿದ್ದು. ಸಾಕಂಬಾಬು ಸಾಕಣ್ಣು ಬೇಡ, ಸಾರು ಸಾಕು, ನನಗೆ ಮಾಂಸ ಸಾಕು, ಬೇಡ ಮಾಂಸನೂ ಬೇಡ, ನೀನು ಬಿಡ್ಕೊ ಕುಡಿ. ಬಿಡು, ಸಾಕು ಸಾಕು ಸಾಕು, ಬೇಡ ಬೇಡ ಇನ್ನು ನಮ್ಮ ಸ್ವಲ್ಪ ಹೊತ್ತು ಕುಡಿದೆ ಸ್ವಲ್ಪ ಹೊತ್ತು ಅಂತಿದ್ದೀನಿ, ಒಂದು ಸ್ವಲ್ಪ ಕುಡಿದೆ. ಆದರೂ ನೋಡಿ ಅಜ್ಜಿ ಮೊಮ್ಮಗಳು ಪ್ರೀತಿನೇ ಹಂಗೆ, ಅದೇ ಯಾವತ್ತಿದ್ರೂ ಒಂದೇ ರೀತಿಯಲ್ಲಿ ಇರುತ್ತೆ. ಇನ್ನು ಅಲ್ಲಿಂದ ಬಂದು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಅವತ್ತೆಲ್ಲ ಬಸ್ಸು ಫುಲ್ಲು ರಶ್ಶು, ಎಲ್ಲಿ ಯಾವ ಬಸ್ಗಳು ಮಂಡ್ಯ ಬೆಂಗಳೂರು ಬಸ್ ಎಲ್ಲ ಹಬ್ಬ ಅಂದ ಕಾರಣ ಎಲ್ಲರೂ ಆವತ್ತೇ ಹೊರಟಿರೋ. ಶನಿವಾರ ಭಾನುವಾರ ರಜೆ ಇತ್ತಲ್ಲ, ಹಂಗಾಗಿ ನಾವು ಕದಿ ಸಾಕಾಗಿ ಮತ್ತೆ ಊರು ಬಸ್ಗೆ ಹತ್ಕೊಂಡು ಬಂದು. ಇನ್ನು ನಮ್ಮ ಕ್ವಾರ್ಟರ್ಸ್ ಇದು, ಇಲ್ಲಿ ನಾವು ಬಂದು ಕೂತ್ಕೊಂಡು ಕಾಲೇಜಿಗೆ ಹೋಗೋಕ್ಕೆ ಸಲುವಾಗಿ ಕೂತಿದ್ದು ಬಸ್ಗೆ ಹೋಗ್ತಿದ್ದೋ. ಇನ್ನು ಈಗೆಲ್ಲ ಬಸ್ ಸ್ಟ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ, ಕೆಲಸ ನಡೀತೈತೆ. ಇನ್ನು ಇವ್ರೂ ಆವಾಗಲೇ ಬಂದು 2 ಬಸ್ ಮಿಸ್ ಆದವು ಅಂತ ಹೇಳ್ತಾಯಿತ್ತು ಪಾಪ. ಅವರು ನಮ್ಮ ಜೊತೆಲೇ ಬಂದರು. ಇನ್ನು ಗಾಳಿಪಟ ಹಾರಿಸ್ತಾಯಿದ್ರು ಅಲ್ಲೇ. ನನ್ನ ಮಗ ಅದೊಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಆಟ ಆಡ್ಕೊಂಡು ನಿಂತಿದ್ದ. ಸುಮಾರು 1 ಅವರ್ ಕಾಗ ಬಂದು ಬಸ್ಸು ಎಲ್ಲ ರಶ್ ಇರೋದ್ರಿಂದ ಯಾವುದೂ ನಿಲ್ಲಿಸಲಿಲ್ಲ. ಹಾಗಾಗಿ ನಮ್ಮದು ಊರಿಂದನೇ ಬರೋ ಬಸ್ಗೆ ಹತ್ಕೊಂಡು ಬೆಂಗಳೂರು ಕಡೆ ಬಂದು. ಇನ್ನು ನನ್ನ ಮಕ್ಕಳು ಕ್ರೀಮ್ ಬಿಸ್ಕತ್ನಲ್ಲೇ ತಗೊಂಡ್ರು, ತಿಂಡಿ ಕುರ್ಕುರೆ ಅಂತ ಹೇಳ್ಬಿಟ್ಟು ಹಾಗೆ ಬಿಸ್ಕತ್ ತಗೊಂಡು ನನ್ನ ಮಗುಗೆ ಹೇಳ್ತಾಯಿದ್ದೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೋ ಅಂತ. ಅವನು ಬಸ್ ಇರಲಿಲ್ವಮ್ಮ, ಗಾಡಿ ಇರಲಿಲ್ವಮ್ಮ ಅಂತ ಕೇಳ್ತಾಯಿದ್ದ. ಅವ್ನಿಗೆ ಹೇಳ್ಕೊಂಡು ಹಿಂಗಲ್ಲ ಹಂಗೆ ಅಂತ ಹೇಳ್ಕೊಂಡು ಇಲ್ಲಿಂದ ಬರ್ತಿದ್ದೋ ನಾವು, ಇನ್ನೊಂದು ಊರಿಗೆ ಹೋಗಿ ಮಂಡ್ಯಕ್ಕೆ ಹೋಗ್ತಿದ್ದೋ ಅಂತ ಹೇಳ್ತಾ ಇದ್ದೆ. ನಿನ್ನ ಕರ್ಕೊಂಡು ಹೋಗ್ತೀವಲ್ಲ ಆ ಥರ ಅಂತ. ದೊಡ್ಡವನಾದ್ಮೇಲೆ ನಾನು ಹೋಗ್ತೀನಮ್ಮ ಅಂತ ಹೇಳ್ತಾನೆ. ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಬೆಂಗಳೂರಿಗೆ ಬಂದ ಮೇಲೆ ಪೂರಿ ಮಾಡ್ಕೊಂಡು ತಿಂದ್ಕೊಂಡು ಮಲ್ಕೊಂಡು. ಇನ್ನು ಮಳೆನೂ ಆಗಿತ್ತು. ಇನ್ನು ನಾವು ಅದೇ ಬಸ್ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಊರು ಬಸ್ಗೆ ಬರೋಕ್ಕೆ ಎಷ್ಟೊಂದು ಜನ ಇದ್ದರು ನೋಡಿ. ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು.